ಹೆಲೋ ಗೈಸ್, ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ನಿಮಗೆ ತಕ್ಷಣ ಸಾಲ ಬೇಕಿತ್ತು ಅಂತಂದರೆ ನಿಮಗೆ ತುಂಬ ಕಷ್ಟ ಇದೆ, ದುಡ್ಡಿನ ಅವಶ್ಯಕತೆ ಇದೆ, ಯಾರು ಕೂಡ ನಿಮಗೆ ಸಾಲ ಕೊಡ್ತಾ ಇಲ್ಲ ಅಂತಂದರೆ ಬ್ಯಾಂಕ್ಸ್ಗಳಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲಿ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಯಾರು ಕೂಡ ನಿಮಗೆ ಸಾಲ ಕೊಡ್ತಾ ಇಲ್ಲ ಅಂತಂದರೆ ಇವತ್ತಿನ ವಿಡಿಯೋನಲ್ಲಿ ಹೇಳುವಂಥ ಆ್ಯಪ್ ನಿಮಗೆ ಸಾಲ ಕೊಡುತ್ತೆ. ಹೌದು, 5 ಲಕ್ಷ ರೂಪಾಯಿವರೆಗೆ ಸಾಲ ಕೊಡುತ್ತೆ. ಅಂದರೆ ಅದು ಕೂಡ ಜಸ್ಟ್ 2 ನಿಮಿಷದಲ್ಲೇ. ಆ್ಯಂಡ್ ನೀವು ಈಸಿಲಿ ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೇಲೆ ಇಲ್ಲಿ ಲೋನ್ ತೊಗೋಬೋದು. 100% ಡಿಜಿಟಲ್ ಪ್ರಾಸೆಸ್ ಇಲ್ಲಿ ಇರುತ್ತೆ. ಇಲ್ಲಿ ಲೋನ್ ಅಮೌಂಟು ಇನ್ಸ್ಟೆಂಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ವಿತಿನ್ 10 ಮಿನಿಟ್ಸಲ್ಲೇ ಲೋನ್ ಡಿಸ್ಪೋಸ್ ಮಾಡಿ ಕೊಡ್ತಾರೆ. ಜೊತೆಗೆ ರೀಪೇಮೆಂಟ್ ಟೆನ್ಯೂರ್ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಆ್ಯಂಡ್ ಲೋನ್ ಅಮೌಂಟ್ ಕೂಡ ನೀವು ಇಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೋಬಹುದಾಗಿದೆ. ಆ್ಯಂಡ್ ಇಲ್ಲಿ ಅಫೋರ್ಡಬಲ್ ಇಂಟ್ರೆಸ್ಟ್ ರೇಟ್ ಜೊತೆಗೆ ಇಲ್ಲಿ ಲೋನ್ ಅನ್ನೋದು ಸಿಗ್ತಾ ಇದೆ. ಸೊ ಇನ್ಸ್ಟೆಂಟ್ ಆಗಿ ಲೋನ್ ಬೇಕಿತ್ತು ಅಂತಂದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ನಿಮಗೆ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ಸನ್ನು ಹೇಳ್ತೀನಿ. ಆ್ಯಂಡ್ ಲೋನ್ ಅಪ್ಲೈ ಮಾಡಿಬಿಟ್ಟು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಗೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾಕುಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಗೈಸ್, ಈ ಒಂದು ಆ್ಯಪ್ ಅಲ್ಲಿ 5 ಲಕ್ಷ ರೂಪಾಯಿವರೆಗೆ ನಿಮಗೆ ಸಾಲ ಸಿಗುತ್ತೆ. ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ ಅಲ್ಲಿ ವಿತಿನ್ 2 ಮಿನಿಟ್ಸ್ ಅಲ್ಲೇ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಲೋನ್ ಅನ್ನ. ಅಂಡ್ ಇಲ್ಲಿ ಫ್ಲೆಕ್ಸಿಬಲ್ ರೀಪೇಮೆಂಟ್ ಆಪ್ಷನ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. 3 ತಿಂಗಳಿಂದ ಅಪ್ ಟು 36 ತಿಂಗಳವರೆಗೆ ಟೆನ್ಯೂರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂಡ್ 100% ಇಲ್ಲಿ ಆನ್ಲೈನ್ ಪ್ರಾಸೆಸ್ ಇರುತ್ತೆ. ಯಾವುದೇ ಇಲ್ಲಿ ಕ್ಯೂಸ್ ಆಗಲಿ ಏನು ಇಲ್ಲಿ ಇರೋದಿಲ್ಲ ಗೈಸ್, ಓಕೆನಾ. ಸೊ ಇಲ್ಲಿ ತಕ್ಷಣನೇ ಲೋನ್ ಅಪ್ರೂವ್ ಮಾಡಿ ಕೊಡ್ತಾ ಇದ್ದಾರೆ. ಮಿನಿಮಮ್ ಪೇಪರ್ ವರ್ಕ್ ಜೊತೆಗೆ ಲೋನ್ ತಗೋಬಹುದು. ಅಂಡ್ ಅಂದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇಂತಾನೆ, ನಂತರ ಬ್ಯಾಂಕ್ ಸ್ಟೇಟ್ಮೆಂಟ್ ಇಂತಾನೆ, ಅಂದರೆ ಡಿಜಿಟಲ್ ಪ್ರಾಸೆಸ್ ಇರುತ್ತೆ. ಅಂಡ್ ಯಾವುದೇ ಕೊಲೆಟ್ರಲ್ ಕೂಡ ನೀಡಿರೋದಿಲ್ಲ. ಆ್ಯಂಡ್ ಯಾವುದೇ ಗ್ಯಾರಂಟರ್ ಕೂಡ ಅವಶ್ಯಕತೆ ಇಲ್ಲ ಗೈಸ್, ಓಕೆನಾ. ನೀವು ಈ ಒಂದು ಲೋನ್ನ ಯಾವಾಗಾದರೂ ಪೇಮೆಂಟ್ ಮಾಡ್ಕೋಬೋದು. ಯಾವುದೇ ಪೆನಾಲ್ಟಿ ಆಗಲಿ ಇಲ್ಲಿ ಇರೋದಿಲ್ಲ, ಇಂಟ್ರೆಸ್ಟ್ ಮಾತ್ರ ಇರುತ್ತೆ. ಓಕೆ, ಸೊ ಇಲ್ಲಿ 2.5 ಮಿಲಿಯನ್ಗೂ ಹೆಚ್ಚು ಹ್ಯಾಪಿ ಕಸ್ಟಮರ್ಸ್ ಕೂಡ ಇರ್ತಿದ್ದಾರೆ. ಆ್ಯಂಡ್ ಇಲ್ಲಿ 6.5 ಮಿಲಿಯನ್ಗೂ ಹೆಚ್ಚು ಲೋನ್ಸ್ನ ಆಲ್ರೆಡಿ ಡಿಸ್ಪೋಸ್ ಮಾಡಿದ್ದಾರೆ. ಅಂದರೆ ಅದು ಎಷ್ಟು ವರ್ತ್ ಆಗುತ್ತೆ ಅಂತಂದರೆ 22,500 ಕೋಟಿ ಆಗುತ್ತೆ. ಅಷ್ಟು ಲೋನ್ನ ಆಲ್ರೆಡಿ ಡಿಸ್ಪೋಸ್ ಮಾಡಿದ್ದಾರೆ. ಲೆಕ್ಕ ಹಾಕಿ ಎಷ್ಟು ದೊಡ್ಡ ಕಂಪ್ನಿ ಇದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. 5 ಲಕ್ಷ ನೀವೇನಾದರೂ ತೊಗೊತೀರಾ ಅಂತಂದರೆ 3 ವರ್ಷಕ್ಕೆ ಪ್ರೊಸೆಸಿಂಗ್ ಫೀಸು 3% ಹಾಕಿದ್ದಾರೆ ಲೋನ್ ಅಮೌಂಟ್ ಮೇಲೆ. ಪ್ಲಸ್ ಇಲ್ಲಿ 18% GST ಹಾಕಿದ್ದಾರೆ. ಆ್ಯಂಡ್ ಎಷ್ಟಾಗುತ್ತೆ ಅಂತಂದರೆ 11,800 ರೂಪಾಯಿ ಆಗುತ್ತೆ ಪ್ರೊಸೆಸಿಂಗ್ ಫೀಸು. ಅದು ಕಟ್ ಆಗಿಬಿಟ್ಟು ಬ್ಯಾಂಕ್ ಅಕೌಂಟ್ಗೆ ನಮಗೆ ಇಲ್ಲಿ ಬರುತ್ತೆ ಉಳ್ಕಿದ ಅಮೌಂಟು. ಓಕೆ, ಇಂಟ್ರೆಸ್ಟ್ ಬಂದ್ಬಿಟ್ಟು 20% ಪರ್ ಆ್ಯನಮು. ಇದು ರೆಡ್ಯೂಸಿಂಗ್ ಪ್ರಿನ್ಸಿಪಲ್ ಬ್ಯಾಲೆನ್ಸ್ ಇಂಟ್ರೆಸ್ಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಆಗ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ EMI ನೋಡ್ತಾ ಇರಬಹುದು, 20,079 ರೂಪಾಯಿ ಆಗುತ್ತೆ ಮಂತ್ಲಿ EMI. ಆ್ಯಂಡ್ ಇಲ್ಲಿ ಟೋಟಲ್ ಅಮೌಂಟು ಎಷ್ಟು ರೀಪೇಮೆಂಟನ್ನು ಮಾಡಿರ್ತೀರಾ ಅಂತಂದರೆ 6,68,952 ರೂಪಾಯಿ ನೀವು ಇಲ್ಲಿ ರೀಪೇಮೆಂಟನ್ನು ಮಾಡಿರ್ತೀರಾ. ಆ್ಯಂಡ್ ಟೋಟಲ್ ಇಂಟ್ರೆಸ್ಟು ಎಷ್ಟು ಪೇ ಮಾಡಿರ್ತೀರಾ ಅಂತಂದರೆ 1,68,944 ರೂಪಾಯಿ ಇಲ್ಲಿ ನೀವು ಇಲ್ಲಿ ಪೇಮೆಂಟನ್ನು ಮಾಡಿರ್ತೀರಾ 3 ವರ್ಷಕ್ಕೆ. ಆ್ಯಂಡ್ ಇಲ್ಲಿ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಲೋನ್ ಕಾಸ್ಟು ಅಂತಂದರೆ ಇಲ್ಲಿ ಟೋಟಲ್ ಲೋನ್ ಕಾಸ್ಟು ಇಂಟ್ರೆಸ್ಟು 1,68,944 ರೂಪಾಯಿ ಪ್ಲಸ್ ಇಲ್ಲಿ 11,800 ರೂಪಾಯಿ, ಅಂದರೆ 1,80,744 ರೂಪಾಯಿ ಟೋಟಲ್ ಇಲ್ಲಿ ಲೋನ್ ಕಾಸ್ಟ್ ಆಗುತ್ತೆ. ಸೊ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. ಬಟ್ ಆದರೆ ಇಲ್ಲಿ APR ರೇಂಜ್ ನೋಡ್ತಾ ಇರ್ಬೋದು ಎಷ್ಟಿದೆ, 25.75% ಇದೆ. ಆ್ಯಂಡ್ ಇದು ಜಾಸ್ತಿ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು. ಇದು ಇಷ್ಟೇ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಇದು ನಿಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡೋದಾದ್ರೆ ನೀವು ಇಂಡಿಯನ್ ಆಗಿರಬೇಕು. ಆ್ಯಂಡ್ ನಿಮ್ಮ ಏಜ್ ಇಲ್ಲಿ 21 ವರ್ಷದಿಂದ 55 ವರ್ಷದ ಒಳಗೆ ಇರಬೇಕಾಗಿರುತ್ತೆ. ಆ್ಯಂಡ್ ನಿಮ್ಮದು ಮಂತ್ಲಿ ಇನ್ಕಮ್ಮು ಅಥವಾ ಸ್ಯಾಲ್ರಿ ಎಷ್ಟಿರಬೇಕು ಅಂತಂದರೆ 18,000 ಇರಬೇಕು ಇನ್ ಹ್ಯಾಂಡ್ ಸ್ಯಾಲ್ರಿ. ಅದು ಇಲ್ಲಿ ಮೆಟ್ರೋ ಸಿಟೀಸ್ಗಳಲ್ಲಿ. Tier 2 Tier 3 ಅಂದರೆ ನಾನ್ ಮೆಟ್ರೋ ಸಿಟೀಸ್ಗಳಲ್ಲಿ ನೀವು ಬರ್ತೀರಾ ಅಂತಂದರೆ 15,000 ನಿಮ್ಮದು ಮಿನಿಮಮ್ ಸ್ಯಾಲ್ರಿ ಇದ್ದರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಆ್ಯಂಡ್ ಇಲ್ಲಿ ಆಲ್ರೆಡಿ ಹೇಳಿದ್ನಲ್ವ ಇಂಡಿಯನ್ ಆಗಿರಬೇಕು. ಓಕೆ, ಸೊ ಇಷ್ಟಿರುತ್ತೆ. ಇಷ್ಟು ಎಲಿಜಿಬಿಲಿಟಿನ ನೀವು ಮೀಟ್ ಮಾಡ್ತೀರಾ ಅಂತಂದರೆ ಲೋನ್ನ ತಗೋಬೋದು. ಆ್ಯಂಡ್ ಇಲ್ಲಿ ಮೊದಲದಾಗಿ ಯಾವ ರೀತಿಯಾಗಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಸ್ವಲ್ಪ ಚಾರ್ಜಸ್ ಬಗ್ಗೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಇಂಟ್ರೆಸ್ಟು ಸ್ಟಾರ್ಟಿಂಗ್ ಬಂದು 2% ಪರ್ ಮಂತಿಂದ ಸ್ಟಾರ್ಟಿಂಗ್ ಇದೆ. ಪ್ರೊಸೆಸಿಂಗ್ ಫೀಸು 3% ಅಪ್ ಟು 3.5% ವರೆಗೂ ಇರುತ್ತೆ. ಇದು ಲೋನ್ ಅಮೌಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಂತರ ಇಲ್ಲಿ ಲೇಟ್ ಪೇಮೆಂಟ್ ಚಾರ್ಜಸ್ಸು 500 ರೂಪಾಯಿ ಅಥವಾ 3%. ಯಾವ್ದು ಜಾಸ್ತಿ ಇರುತ್ತೆ ನೋಡಿ ಅದನ್ನು ಬೇಸ್ ಮಾಡಿ ಇಲ್ಲಿ ಓವರ್ ಡ್ಯೂ ಅಮೌಂಟ್ ಮೇಲೆ ಲೇಟ್ ಪೇಮೆಂಟ್ ಚಾರ್ಜಸನ್ನು ಹಾಕ್ತಾರೆ. ಜಾಸ್ತಿ ಇರೋದೇ ಇಲ್ಲಿ ತೊಗೊತಾರೆ. ಆ್ಯಂಡ್ ಬೌನ್ಸ್ ಪೇಮೆಂಟ್ ಚಾರ್ಜಸ್ ಕೂಡ ತೊಗೊತಾ ಇದ್ದಾರೆ. ನೀವೇನಾದರೂ ಬೌನ್ಸ್ ಮಾಡ್ತೀರಾ ಅಂತಂದರೆ 500 ರೂಪಾಯಿ. ನಂತರ APR ರೇಂಜು 16.75% ಅಪ್ ಟು 74% ವರೆಗೂ ಹೋಗುತ್ತೆ. ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಮೇಲೆ. ನಂತರ ಇಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ಸು 0.1% ಲೋನ್ ಅಮೌಂಟ್ ಮೇಲೆ ಇರುತ್ತೆ. ಯಾವ ರೀತಿಯಾಗಿದ್ದೋ ನಮ್ಮ ಸ್ಟೇಟಲ್ಲಿ ಆ ಸ್ಟೇಟ್ ಅಕಾರ್ಡಿಂಗ್ ಇಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸನ್ನು ಹಾಕ್ತಾರೆ ಗೈಸ್. ಓಕೆ, ಇಲ್ಲಿ ಮ್ಯಾಂಡೇಟ್ ರಿಜೆಕ್ಷನ್ ಚಾರ್ಜಸ್ ಕೂಡ ಇರುತ್ತೆ. ನೀವೇನಾದರೂ ಮ್ಯಾಂಡೇಟ್ ಮಾಡ್ತೀರಾ, ಅದು ರಿಜೆಕ್ಟ್ ಆಯಿತು ಅಂದ್ಕೊಳ್ಳಿ, ಇಲ್ಲಿ 250 ರೂಪಾಯಿ ಪ್ಲಸ್ GST ಸೀದಾ ಬ್ಯಾಂಕ್ ಅಕೌಂಟ್ ಇಂತಾನೆ ಕಟ್ ಆಗುತ್ತೆ. ನಂತರ ಇಲ್ಲಿ ಫೋರ್ಕ್ಲೋಸ್ ಚಾರ್ಜಸ್ ಇರುತ್ತೆ, ಅದು ಫ್ರೀ ಇರುತ್ತೆ ಗೈಸ್. ಯಾವುದೇ ಫೋರ್ಕ್ಲೋಸ್ ಮಾಡಿದರೆ ಇಲ್ಲಿ ಚಾರ್ಜಸ್ ಆಗಲಿ ಏನೋ ಸರ್ಪ್ರೈಸ್ ಕಾಸ್ಟ್ ಆಗಲಿ ಇರೋದಿಲ್ಲ. ಓಕೆ, ಸೊ ಅಪ್ಲಿಕೇಶನ್ ಯಾವುದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ RBI ರಿಜಿಸ್ಟರ್ಡ್ NBFC ಆ್ಯಪ್ ಇದಾಗಿದೆ. ಆ್ಯಂಡ್ ಈ ಎಲ್ಲ ಪಾರ್ಟ್ನರ್ಸ್ ಜೊತೆಗೆ ಸೇರ್ಕೊಂಡ್ಬಿಟ್ಟು ಲೋನ್ ಕೊಡ್ತಾ ಇದೆ. ಸೊ ಅಪ್ಲಿಕೇಶನ್ ಬಂದ್ಬಿಟ್ಟು 5 ಅಂತ. ಓಕೆ, ಸೊ 5 ಅಪ್ಲಿಕೇಶನ್ ಸೋಷಿಯಲ್ ವರ್ಡ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. ಸೊ ನಾನು ಆಲ್ರೆಡಿ ಅಪ್ಲೈ ಮಾಡ್ಕೊಂಡಿದ್ದೆ ಗೈಸ್ 5 ಅಪ್ಲಿಕೇಶನಲ್ಲಿ. ಬಟ್ ನನಗೆ ಇಲ್ಲಿ ರಿಜೆಕ್ಟ್ ಮಾಡಿದೆ. ಏಕೆಂತಂದರೆ ನಾನು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಅಲ್ಲದೆ ಇರೋ ಕಾರಣದಿಂದ ಇಲ್ಲಿ
ರಿಜೆಕ್ಟ್ ಮಾಡಿದೆ ಗೈಸ್. ಓಕೆ, ನಾನು ಆಲ್ರೆಡಿ ಅಪ್ಲೈ ಮಾಡ್ಕೊಂಬಿಟ್ಟು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಆ ಒಂದು ವಿಡಿಯೋನ ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡಿ ಅಪ್ಲೈ ಮಾಡ್ಕೋಬೋದು. ನಿಮಗೆ ಪ್ರಾಸೆಸ್ ಕೂಡ ಕಂಪ್ಲೀಟಾಗಿ ಅಪ್ಲೈ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ಬಟ್ ಲಾಸ್ಟ್ ಸ್ಟೆಪ್ವರೆಗೂ ನಾನು ತೋರಿಸ್ಕೊಡೋಕ್ಕಾಗಿಲ್ಲ, ಯಾಕೆಂತಂದರೆ ಇಲ್ಲಿ ಮೊದಲೇ ನಮ್ಮದು ಇಲ್ಲಿ ಲೋನ್ ರಿಜೆಕ್ಟ್ ಆಗಿತ್ತು. ಓಕೆ, ಮತ್ತೆ ನಾನು ಇಲ್ಲಿ ರೀಅಪ್ಲೈ ಮಾಡ್ಕೋಬೋದು 3 ತಿಂಗಳು ಆದಮೇಲೆ. ಸೊ 3 ತಿಂಗಳವರೆಗೂ ನಾನು ಇಲ್ಲಿ ವೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಷ್ಟಿರುತ್ತೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ. ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಲ್ವಾ. ಸೊ ಯಾರೆಲ್ಲ ಅಪ್ಲೈ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಇಲ್ಲ ಅಂತಾರೆ ನಾವು ಆಲ್ರೆಡಿ ಇಲ್ಲಿ ಪ್ಲೇಸ್ಟೋರಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. 5 ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ನು ಹೋಗ್ಬಿಟ್ಟು ನೀವು ಸರ್ಚ್ ಮಾಡ್ಕೊಳ್ಳಿ 5 ಅಂತ. ಸೊ 5 ಬರುತ್ತೆ, ಇನ್ಸ್ಟಾಲ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಗೊತ್ತಾಗಿಲ್ಲ ಅಂತಾರೆ ವಿಡಿಯೋ ಕೂಡ ಇದೆ ಡಿಸ್ಕ್ರಿಪ್ಷನಲ್ಲಿ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಓಕೆ, ಆ್ಯಂಡ್ ಇನ್ ಕೇಸ್ ಈ ಒಂದು ಆ್ಯಪಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅನ್ಕೊಳ್ಳಿ, ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಅದ್ರ ಹೆಸರು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ನನ್ನ ಒಂದು ಫೇವ್ರೇಟ್ ಅಪ್ಲಿಕೇಶನ್. ನಿಮ್ಮದು ಕೂಡ ಆಗುತ್ತೆ. ನೀವೇನಾದರೂ ಇಲ್ಲಿ ಟ್ರೂ ಬ್ಯಾಲೆನ್ಸಿಂದ ಲೋನ್ ತೊಗೊತೀರಾ ಅಂತಂದರೆ 4.4 ಸ್ಟಾರ್ ರೇಟಿಂಗ್ ಇದೆ, 10 ಲಕ್ಷ ರಿವ್ಯೂಸ್ ಇದಾವೆ, 5 ಕೋಟಿಗೆ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್. ದಿ ಬೆಸ್ಟ್ ಆ್ಯಪ್ ಗೈಸ್. ಓಕೆನಾ. ಸೊ ನಾನು ಇಲ್ಲಿ ಲೋನ್ ತೊಗೊಂಡ್ಬಿಟ್ಟು ರೀಪೇ ಮಾಡಿಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ಕೂಡ ನಾನು ಕೊಟ್ಟಿರ್ತೀನಿ ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ. ಆ್ಯಂಡ್ ಲಿಂಕ್ ಕೂಡ ನಿಮಗೆ ಫಸ್ಟ್ ಲಿಂಕೇ ಸಿಗುತ್ತೆ ಡಿಸ್ಕ್ರಿಪ್ಷನಲ್ಲಿ. ಹೋಗ್ಬಿಟ್ಟು ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ರೀಡೈರೆಕ್ಟ್ ಆಗ್ತೀರಾ, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೊಳ್ಳಿ. ತಕ್ಷಣ ಲೋನ್ ಸಿಕ್ಕಿಲ್ಲ ಅಂತಂದರೆ ಮತ್ತೆ ಕಮೆಂಟ್ನಲ್ಲಿ ಏನು ಬೇಕಾದರೂ ನೀವು ಬಂದು ಅನ್ಬೋದು. ಓಕೆ, ಸೊ ನಾನು ನಿಮಗೆ ಎಲ್ಲ ಫ್ರೀಡಮ್ ಕೂಡ ಕೊಟ್ಟಿರ್ತೀನಿ. ಓಕೆ, ಸೊ ಟ್ರೂ ಬ್ಯಾಲೆನ್ಸು ಬೆಸ್ಟ್ ಇದೆ ಅಪ್ಲಿಕೇಶನು, ಡಿಸ್ಕ್ರಿಪ್ಷನ್ ಲಿಂಕ್ ಸಿಗುತ್ತೆ. ಓಕೆ, ಸೊ ಯಾಗೀಸ್ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.